ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಸಿಗುತ್ತಲೇ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರಂಭವಾದ ಈ ಚಾಳಿ ಈಗ ಡಿಕೆ ಶಿವಕುಮಾರ್ ಸರ್ಕಾರದಲ್ಲೂ ಮುಂದುವರೆದಿದೆ. ಸರ್ಕಾರ ರಚನೆಯಾಗಿ 3 ತಿಂಗಳು ಕಳೆದರೂ ಕಾರ್ಯಕರ್ತರ ಸ್ಥಾನಗಳು ಭರ್ತಿಯಾಗದೆ ಉಳಿದಿವೆ. ಮೂರುವರೆ ವರ್ಷ ಕಳೆದರೂ ಕಾರ್ಯಕರ್ತರಿಗೆ ಸಿಗದ ಸ್ಥಾನ. ಕೊನೆಯ 1.5 ವರ್ಷವಾದರೂ ಸಿಗುತ್ತಾ ಅವಕಾಶ? ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದು ಹುದ್ದೆಗೂ ಇನ್ನಿಲ್ಲದ ಬೇಡಿಕೆ ಇದೆ. ಮೊದಲು ಸಚಿವ ಸ್ಥಾನಕ್ಕೆ ಫೈಟ್ ಮಾಡಿದ್ದ ಶಾಸಕರು ಕೊನೆಗೆ ನಿಗಮ ಮಂಡಳಿ ಸ್ಥಾನ ಪಡೆದುಕೊಂಡು ತೃಪ್ತಿಪಟ್ಟಿದ್ದಾರೆ. ಇನ್ನು ಕೆಲವು ನಿಗಮ ಮಂಡಳಿಗೆ ಟಿಕೆಟ್ ವಂಚಿತ ನಾಯಕರು ಹುದ್ದೆ ಪಡೆದಿದ್ದಾರೆ. ಆದರೆ ಕಾರ್ಯಕರ್ತರಿಗೆ ಸಿಗಬೇಕಾದ ಸ್ಥಾನಗಳು 3.5 ವರ್ಷಗಳಿಂದ ಖಾಲಿಯಾಗಿ ಉಳಿದಿವೆ. ಇಷ್ಟಾದರೂ ನೇಮಕ ಮಾಡುವ ಕೆಲಸ ಮಾತ್ರ ಸಿಎಂ ಹಾಗೂ ಹೈಕಮಾಂಡ್ ನಾಯಕರು ಮಾತ್ರ ಮಾಡ್ತಿಲ್ಲ. ಎಷ್ಟು ಕಾರ್ಯಕರ್ತರುಗಳು ದುಡಿದಿದ್ದವರು ಇದ್ದಾರೆ. ಈಗಾಗಲೇ ಭಾಳ ಜನಕ್ಕೆ ಬೋರ್ಡ್ ಮೆಂಬರ್ಗಳಾಗಿಲ್ಲ, ಚೇರ್ಮನ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಮಾಡ್ತಕ್ಕಂಥ ಮಾಡಬೇಕು. ಯಾಕಂದರೆ ಅವರು ಮನೆ ಮಠ ಬಿಟ್ಟು ಪಕ್ಷಕ್ಕೋಸ್ಕರ ಹಗಲಿರು ದುಡಿದಿರ್ತಕ್ಕಂಥ ಸೀನಿಯರ್ ಲೀಡರ್ಸ್ ಇರ್ತಾರೆ. ಅವರೆಲ್ಲರೂ ಕೂಡ ಪಕ್ಷ ಆಶೀರ್ವಾದ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಕೂಡ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು. ಯಾರೆಲ್ಲ ಪಕ್ಷಕ್ಕಾಗಿ ದುಡಿದಿದ್ದಾರೆ ಎಂಬುದು ಸ್ಪಷ್ಟವಾಗಿ ಅರಿತವರು. ಪಕ್ಷ ಅಧಿಕಾರಕ್ಕೆ ಬರಲು ಕಾರ್ಯಕರ್ತರ ಶ್ರಮ ಎಷ್ಟಿದೆ ಅಂತ ಗೊತ್ತಿರೋ ಮುಖ್ಯಮಂತ್ರಿ ಡಿಕೆಶಿ ಸಾಹೇಬ್ರೆ ಸೈಲೆಂಟ್ ಆಗಿ ಇದ್ದಾರೆ. ನಿಗಮ ಮಂಡಳಿ ಹುದ್ದೆ ಜೊತೆಗೆ ಜಿಲ್ಲಾ ಮಟ್ಟದ ನಿರ್ದೇಶಕ ಸ್ಥಾನಗಳು ಖಾಲಿ ಉಳಿದಿವೆ. ಈಗಾಗಲೇ ಡಿಕೆಶಿ ಅಧಿಕಾರಕ್ಕೆ ಬಂದು 3 ತಿಂಗಳಾಯ್ತಾ ಬರ್ತಿದ್ರು ಕಾರ್ಯಕರ್ತರ ಕಡೆಗೆ ತಿರುಗಿ ಕೂಡ ನೋಡಿಲ್ಲ. ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಿದೆ ಈಗೆಲ್ಲ ಆಯ್ತಲ್ಲ, ಮುಖ್ಯ ನಮಗೆ ಸಮಸ್ಯೆ ಇರೋದು ಮಂತ್ರಿಮಂಡಲ ಖಾತೆ ಹಂಚಿಕೆ ಮುಗಿದೋಗಿದೆ. ಇನ್ನೇನು 2-3 ಸಲ ಅಧಿವೇಶನ ಕೂಡ ಮುಗಿತೈತೆ. ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನೀವು ಸರಿಯಾಗಿ ಒತ್ತಡ ಆಗ್ತಾ ಇಲ್ಲ ಅಂತ ಸರ್? ನಾವೇನು ಒತ್ತಡ ಆಗ್ತಾಯಿಲ್ಲ, ಹಿಂದೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಈಗ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ, ಮಾಡ್ತಾರೆ. ಸದ್ಯ ಸಚಿವ ಸಂಪುಟ ಭರ್ತಿಯಾಗಿದ್ದು ವಿಧಾನಮಂಡಲ ಅಧಿವೇಶನ ಕೂಡ ನಡೀತಾ ಇದೆ. ಸರ್ಕಾರ ಅಧಿವೇಶನದಲ್ಲಿ ಭಾಗಿಯಾಗಿರುವ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರು ತಾಳ್ಮೆಯಿಂದ ಕಾಯ್ತಿದ್ದಾರೆ. ಸುಮಾರು 1,000 ಕಾರ್ಯಕರ್ತರಿಗೆ ಅವಕಾಶ ದೊರಕಿಸಿಕೊಡುವ ಅವಕಾಶವಿದ್ದು